ಛೇ, ನಿನಗೇನಾದರೂ ಬುದ್ಧಿ ಇದೆಯೇನೆ? ಎಂಥ ಕೆಲಸ ಮಾಡಿದೆ ನೀನು? ಮಕ್ಕಳ ಮುಂದೆ ಸತ್ಯ ಹೇಳಲ್ಲ ಅಂತ ಆ ಸುಹಾಸಿನಿಗೆ ಯಾಕೆ ಮಾತು ಕೊಡೋದಕ್ಕೆ ಹೋದೆ? ನಾನು ಅವಳಿಗೆ ಪಾಠ ಕಲಿಸ್ಬೇಕು ಅಂದರೆ ನೀನು ಅವಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೀಯಲ್ಲೇ. ನನಗೆ ಯಾಕೋ ನಿನ್ನ ಕಾಲ ಮೇಲೆ ನೀನೇ ಕಲ್ಲಾಕೊಳ್ತಾ ಇದೀಯಾ ಅನ್ನಿಸ್ತಾ ಇದೆ. ನಿನಗೆ ನೀನೇ ಅನ್ಯಾಯ ಮಾಡ್ಕೊಳ್ತಾ ಇದೀಯ ವೈದೇಹಿ. ಇಲ್ಲಮ್ಮ, ನೀನು ಅನ್ಕೊಂಡ ಹಾಗೆ ಏನೂ ಆಗಲ್ಲ. ಯಾರೋ ನನ್ನ ಹೆಸರು ಹೇಳ್ಕೊಂಡು ಬಂದ ವಿಚಾರದಲ್ಲಿ ಸುಳ್ಳನ್ನ ಸತ್ಯ ಅಂತ ನಿರೂಪಿಸಿದ್ಲು ಸುಹಾಸಿನಿ. ಇದನ್ನು ನೋಡಿದ ಮೇಲೂ ಸುಹಾಸಿನಿ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ನಾನು ವೇದಾಂತ್ ಹತ್ರ ಹೋಗಿ ಹೇಳೋಕ್ಕಾಗತ್ತಾ? ಹೇಳಿದ್ರು ವೇದಾಂತ್ ನನ್ನನ್ನು ನಂಬ್ತಾನಮ್ಮ. ಅಮ್ಮ, ನಾನು ಹಾಗೇನಾದರೂ ಮಾಡಿದ್ರೆ ನಾನು ಸುಳ್ಳಿ ಕಳ್ಳಿ ಅಂದ್ಕೊಂಡು ಸುಹಾಸಿನಿ ನನ್ನ ಮೇಲೆ ಇಲ್ದಿರೋ ಆಪಾದನೆ ಹಾಕಿ ವೇದಾಂತೆ ನನ್ನನ್ನು ಮನೆಯಿಂದ ಹೊರಗೆ ಹಾಕೋ ಹಾಗೆ ಮಾಡ್ತಾಳೆ. ಅವಳು ಹೇಳೋದೆಲ್ಲ ಕೇಳೋದಕ್ಕೆ ವೇದಾಂತನೇನು ದಡ್ಡ ಅನ್ಕೊಂಡಿದ್ಯಾ? ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಅವನಿಗೂ ಗೊತ್ತಾಗತ್ತೆ. ನಿಮ್ಮಿಬ್ಬರ ಮಾತಲ್ಲಿರೋ ವ್ಯತ್ಯಾಸ ಅವನಿಗೂ ಚೆನ್ನಾಗಿ ಅರ್ಥ ಆಗತ್ತೆ. ಅವಳ ಮಾತು ಕೇಳ್ಕೊಂಡು ನಿನ್ನನ್ನು ಮನೆಯಿಂದ ಆಚೆ ಹಾಕ್ಬಿಡ್ತಾನ? ಅಮ್ಮ, ಸುಹಾಸಿನಿ ಸಾಮಾನ್ಯದವಳು ಅಂತ ಅನ್ಕೋಬೇಡ. ತನ್ನ ಮೇಲೆ ಆಪಾದನೆ ಬಂದಾಗ ಹೇಗೆ ಎಲ್ಲರೂ ನಂಬಿಸಿ ಮರಳು ಮಾಡಿ ಆಪಾದನೆಯಿಂದ ಹೊರಗೆ ಬಂದ್ಲು. ಈಗ ನೀನು ಹೇಳ್ದಾಗೆ ನಾನು ಮಾಡಿದ್ರೆ ನನ್ನನ್ನು ಅವಳು ಸುಮ್ಮನೆ ಬಿಟ್ಬಿಡ್ತಾಳ? ಒಂದು ಸಲ ಅವಳು ನನ್ನನ್ನು ವೇದಾಂತ್ ಮುಂದೆ ನಿಲ್ಲಿಸಿ ಇವಳು ಸುಳ್ಳಿ ಅಂತ ಸಾಬೀತು ಮಾಡಿದ್ರೆ ವೇದಾಂತ್ ದೃಷ್ಟಿಯಲ್ಲಿ ಕೊನೆವರೆಗೂ ನಾನು ಸುಳ್ಳಿಯಾಗೆ ಉಳ್ಕೊಂಡ್ಬಿಡ್ತೀನಮ್ಮ. ಆಮೇಲೆ ವೇದಾಂತ್ ಯಾರೋ ನನ್ನ ಹೆಸರು ಹೇಳ್ಕೊಂಡು ಬಂದಿದ್ಲಲ್ಲ, ಅವಳ ಸ್ಥಾನಕ್ಕೆ ಸೇರಿಸ್ಬಿಡ್ತಾನೆ ಅಷ್ಟೆ. ಹಾಗಂತ ನೀನು ನಿನ್ನ ಮನೇಲಿ ನಿನ್ನ ಮಕ್ಕಳ ಮುಂದೆ ಜೀವನ ಪರ್ಯಂತ ಕೆಲಸದವಳಾಗೆ ಇದ್ಬಿಡ್ತೀನಿ? ಅಮ್ಮ, ಕತ್ಲಾದ್ಮೇಲೆ ಹಗಲಾಗಲೇಬೇಕು. ಒಂದಲ್ಲ ಒಂದಿನ ನನ್ನ ಮಕ್ಕಳಿಗೆ ಸತ್ಯ ಗೊತ್ತಾಗುತ್ತೆ. ಆಗ ನನ್ನ ಮಕ್ಕಳೇ ನನ್ನನ್ನು ಹೊಡ್ಕೊಂಡು ಬರ್ತಾರಮ್ಮ. ನನ್ನ ಮಕ್ಕಳಿಗೆ ನಾನೇ ಅವರ ಹೆತ್ತ ತಾಯಿ ಅನ್ನೋ ಸತ್ಯ ಗೊತ್ತಾಗೇ ಆಗುತ್ತೆ. ಅಲ್ಲಿವರೆಗೂ ನಾನು ನೀನು ಇಬ್ಬರು ತಾಳ್ಮೆಯಿಂದ ಇರಬೇಕು. ಆಗ ಸುಹಾಸಿನಿ ಅಲ್ಲ, ಅವಳ ಜಾಗದಲ್ಲಿ ಯಾರು ಬಂದ್ರು ಕೇಳಿದ್ರೆ ಆಶ್ರಮದಿಂದ ಬಂದಿದ್ದೀನಿ ಅಂತ ಹೇಳ್ತಾರೆ. ಅಲ್ಲ, ಆಶ್ರಮದಿಂದ ಬಂದವ್ರಿಗೆ ಅಷ್ಟೊಂದು ಫೋನ್ ಯಾರು ಮಾಡ್ತಾರೆ? ಅವ್ರಿಗೆ ಅಂಥದ್ದು ಕೆಲಸ ಏನಿರುತ್ತೆ? ಅಂಜು, ನೀನು ಹೇಳ್ತಿರೋದು ನಿಜಾನೇ. ನನಗೂ ಅದೇ ಥರ ಅನುಮಾನ ಬಂದಿತ್ತು. ಆದರೆ ಅವಳು ಈ ಥರ ಮೋಸ ಮಾಡಕ್ಕೆ ಬಂದಿದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಪಾಪ ವೇದಾಂತು ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ ಅನ್ಸುತ್ತೆ. ನಾನು ಇವತ್ತೇ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಹೋಗಲಿಲ್ಲ ಅಂದರೆ ಸುಮ್ಮನೆ ಅಪವಾದ ಬರುತ್ತೆ. ಬೇಡ ಪರಿ, ವೇದಾಂತು ಈಗಾಗಲೇ ತುಂಬ ನೋವಲ್ಲಿದ್ದಾನೆ. ನಾವು ಅಲ್ಲಿಗೆ ಹೋಗಿ ಇನ್ನಷ್ಟು ನೋವು ಕೊಡೋದು ಬೇಡ. ಸಮಯ ಕಳೆದ ಹಾಗೆ ಅವನು ಆ ನೋವಿನಿಂದ ಹೊರಗಡೆ ಬರ್ತಾನೆ. ಹೌದು ರೀ, ನೀವು ಹೇಳೋದು ಸರಿಯಾಗಿದೆ. ಸಮಾಧಾನ ಹೇಳೋ ನೆಪದಲ್ಲಿ ಇನ್ನಷ್ಟು ನೋವು ಕೊಡ್ತೀವೇನೋ. ವಿಕ್ಕಿ, ಏನಿದೆ ನಿಮ್ಮ ಹುಡುಗಾಟ? ಅಲ್ಲ, ಇಷ್ಟು ಬೇಗ ನನ್ನ ಬರ್ಡೇ ಯಾವಾಗಂತ ಮರ್ತೋದ್ರಾ? ನಾನ್ ವಿಶ್ ಮಾಡಿದ್ದು ನಿಮ್ಗಲ್ಲ ಹೆಂಡತಿ. ಹೌದಾ? ಮತ್ತಿನ್ಯಾರ್ಗೆ? ನಮ್ ಜೂನಿಯರ್ಗೆ. ಜೂನಿಯರ್ಗ? ಅದು ನಮ್ ಜೂನಿಯರ್ಗೆ 6 ತಿಂಗಳಾಯ್ತಲ್ವಾ, ಅದಕ್ಕೆ. ವಿಕ್ಕಿಯವ್ರೆ, ಆದ್ರೂ ನೀವು ತುಂಬಾ ಜೋರಿದ್ದೀರಾ. ಅಲ್ಲ, ಇನ್ನ ಮಗುನೇ ಹುಟ್ಟಿಲ್ಲ, ಅಷ್ಟಕ್ಕ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಇದೊಳ್ಳೆ ಕತೆ ಆಯ್ತಲ್ಲ, ಯಾಕೆ ಸೆಲೆಬ್ರೇಟ್ ಮಾಡ್ಬಾರ್ದು? ಮಕ್ಕಳನ್ನ LKG ಸೇರ್ಸಕ್ಕಿಂತ ಮುಂಚೆ PKG ಅಂತ ಸೇರ್ಸ್ತಾ ಇರ್ತಾನೆ. ಹೌದು, ಇದು ಅದೇ ತರನೇ. ಮಗು ಹುಟ್ಟಕ್ಕಿಂತ ಮುಂಚೆ ಪ್ರೀ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದೀನಿ. ಹೌದಲ್ವಾ? ನನಗ್ ಗೊತ್ತೇ ಇರ್ಲಿಲ್ಲ. ಇದೇ ನೆಪ ಇಟ್ಕೊಂಡು
ನೀವು ಸ್ವಲ್ಪ ನಾಟಿ ಆಗ್ತಿದ್ದೀರಾ. ಹೌದು, ಮತ್ತೆ ನಮ್ ಜೂನಿಯರ್ಗೂ ಮುದ್ದು ಮಾಡಿದ್ವಿ, ನಮ್ ಹೆಂಡತಿಗೂ ಮುದ್ದು ಮಾಡಿದ್ವಿ. ನಾವಂದ್ರೆ ಕಮ್ಮಿನ? ನೆನ್ನೆ ನಡೆದಿದ್ದ ಇನ್ಸಿಡೆಂಟ್ ಇಂದ ನೀವು ತುಂಬಾ ಬೇಜಾರ್ ಮಾಡ್ಕೊಂಡಿರ್ತೀರಾ. ನಿಮ್ಗೆ ಹೇಗ್ ಸಮಾಧಾನ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಆದ್ರೆ ನೀವ್ ನೋಡಿದ್ರೆ ಇಷ್ಟೊಂದು ಹ್ಯಾಪಿ ಆಗಿದ್ದೀರಾ. ಹ್ಯಾಪಿ ಆಗಿದ್ದೀರಾ ಅಂತ ನೀವ್ ಅನ್ಕೊಂಡಿದ್ದೀರಾ ಅಷ್ಟೇ. ಆದ್ರೆ ನೋವೇನು ಅಂತ ನನಗ್ ಮಾತ್ರ ಗೊತ್ತು. ನೋಡಿ ಹೆಂಡತಿ, ನಮ್ಮಮ್ಮ ಅಂತ ಬಂದವರು ನಮ್ಮಮ್ಮ ಅಲ್ಲ ಅಂತ ನನಗೆ ಗೊತ್ತಾದಾಗ ಸಖತ್ ಬೇಜಾರಾಯ್ತು. ನಮ್ಗೆ ಯಾಕೆ ಈ ತರ ಆಗ್ತಿದೆ ಅಂತ ತುಂಬಾ ಹರ್ಟ್ ಆಯ್ತು. ಬಟ್ ಹಾಗೆಲ್ಲ ಆಯ್ತು ಅಂತ ಅದೇ ಗುಂಗಲ್ ಇರಕ್ಕಾಗಲ್ಲ. ನಾನ್ ಬೇಜಾರಲ್ಲಿದ್ರೆ ನಿಮ್ಗೂ ಬೇಜಾರಾಗುತ್ತೆ. ಅದ್ರ ಪರಿಣಾಮ ನಮ್ಮ ಮಗುಗೂ ಬೀಳುತ್ತೆ ಅಂತ ನಾನು ಹೀಗಿರೋದು. ಆದ್ಯ, ನನ್ನ ವಾಚ್ ಇಲ್ಲಿ. ನನ್ನ ಪರ್ಸ್ ಎಲ್ಲ ಕಾಣ್ತಿಲ್ಲ, ಹುಡ್ಕೊಡ್ತೀಯಾ? ಇದು ಬೇರೆ. ಹಾಗೆ ನನ್ನ ಚಾರ್ಜರ್ ಸ್ವಲ್ಪ ಕೊಡ್ತೀಯಾ? ಆದ್ಯ, ಹೆಣ್ಮಕ್ಳಿಗೆ ಇಷ್ಟೊಂದೆಲ್ಲ ಆಟ ಇರಬಾರ್ದು ಕಣೆ. ನೈಟ್ ಎಲ್ಲ ನಿದ್ದೆಗೆಟ್ಟು ಸಮಾಧಾನ ಮಾಡಿದ್ದೀನಿ. ಆದ್ರೂ ಯಾಕೆ ಈ ರೀತಿ ರೊಚ್ಚಿಗಿದ್ದಿದ್ಯಾ? ಆಗಿದ್ದಾಗೋಯ್ತು, ಸಮಾಧಾನ ಮಾಡ್ಕೋ. ಓ, ನೀವು ನಿದ್ದೆಗೆ ಸಮಾಧಾನ ಮಾಡಿದೀರಾ ಅಂದ್ಕೂಡ್ಲೆ ನಾ ಸಮಾಧಾನ ಮಾಡ್ಕೊಂಡ್ಬಿಡ್ಬೇಕಾ? ಅಮ್ಮ ಅಂತ ನಮ್ದರು ಅಮ್ಮ ಅಲ್ಲ ಅಂತ ಗೊತ್ತಾದಾಗ ಎಷ್ಟು ಬೇಜಾರಾಗತ್ತೆ ಗೊತ್ತಾ? ಆ ನೋವು ನನಗ್ ಮಾತ್ರ ಗೊತ್ತು. ನನ್ನ ಜಾಗದಲ್ಲಿ ನೀವು ಇದ್ದಿದ್ರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಿದ್ರಿ. ಹಾಗಂತ ಎಷ್ಟು ದಿನ ಅಂತ ಅದನ್ನ ಮನ್ಸ ಇಟ್ಕೊಂಡು ಕೊರ್ಗಕ್ಕಾಗುತ್ತೆ? ಇನ್ಮೇಲಾದ್ರೂ ಸ್ವಲ್ಪ ಅದನ್ನೆಲ್ಲ ಮರೆತು ಹಾಯಾಗಿರ್ಬೋದಲ್ವಾ? ಏನ್ ಮಾತಾಡ್ತಿದ್ದೀರಾ? ಅಷ್ಟು ಈಸಿಯಾಗಿ ಹೇಳ್ತಿದ್ದೀರಾ ಮರ್ತ್ಬಿಡು ಅಂತ. ನಿಮಗೇನು ಅನ್ಸ್ತಾನೆ ಇಲ್ವಾ? ನಿಮಗೇನು ಎಮೋಷನ್ಸೇ ಇಲ್ವಾ? ಹೇಳೋದು ಈಸಿ ಸಾರ್ಥಕ್ ಮರ್ತ್ಬಿಡು ಅಂತ. ಆದ್ರೆ ಆ ಜಾಗ ನಿಂತ್ಕೊಂಡು ಅನುಭವಿಸಿದಾಗಲೇ ಗೊತ್ತಾಗೋದು ಅದ್ರದ್ದು ನೋವೇನು ಅಂತ ಅಂದ್ಬಿಟ್ಟು. ಇಂಥ ಮನ್ಸು ನಿಮ್ದು. ನಿಮ್ ಜನ್ಮಕ್ಕೆ ನಾಚಿಕೆ ಆಗ್ಬೇಕು. ನಿಮ್ಮನ್ನ ಈ ತರ ಅಂತ ಅನ್ಕೊಂಡಿಲ್ಲ ಸಾರ್ಥಕ್. ಇವತ್ತು ಗೊತ್ತಾಯ್ತು ನೀವೇನು ಅಂತ. ಇದಕ್ಕೆ ಹೇಳೋದು ಅನ್ಸುತ್ತೆ, ಟೈಮ್ ಕೆಟ್ಟಾಗ ಹಗ್ಗಾನು ಹಾವಾಗ ಕಚ್ಚುತ್ತೆ ಅಂತ. ಗಂಡ ಅದಾರಿ ನೀವು, ದಂಡ್ಪಿಂಡ. ನಿಮ್ ನಿಂತ ಕಲ್ ಮಂಜು ನನಗೆ ಗೊತ್ತಿರ್ಲಿಲ್ಲ. ನೀವು ಒಳ್ಳೆಯವರು ಅಂತ ಅನ್ಕೊಂಡಿದ್ದೆ. ಆಹಾ, ನೀವು ಒಳ್ಳೆಯವರಲ್ಲ, ಒಳ್ಳೆಯವ್ರ ತರ ಆಕ್ಟ್ ಮಾಡ್ತಾ ಇರೋರು. ನಿಮ್ಗೆ ಮನ್ಸೇ ಇಲ್ಲ. ನಿಮ್ಮನ್ನ ಇವತ್ತು ಏನ್ ಮಾಡ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ಚಚ್ಚಬಿಡೋಣ ಅಂತ ಅನಿಸ್ತಾ ಇದೆ. ಈ ಸುಹಾಸಿನಿ ಅಂದ್ರೆ ಸುಮ್ಮನೆ ಅಂತ ಅನ್ಕೋಬೇಡ. ನಾನ್ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ವೈದೇಹಿ ಅನ್ನೋಳು ಈ ಭೂಮಿ ಮೇಲೆ ಇದ್ಲು ಅನ್ನೋದನ್ನೇ ಸುಳ್ಳು ಮಾಡ್ಬಿಡ್ತೀನಿ. ನಿನ್ನ ವಿರುದ್ಧ ಎತ್ತು ಕಟ್ತಾ ಇಲ್ಲ ಸುಹಾಸಿನಿ. ನೀನ್ ಮಾಡಿರೋ ಒಂದೊಂದು ಪುಣ್ಯದ ಕೆಲ್ಸನೂ ಒಂದೊಂದಾಗಿ ನನ್ನ ಮಗನಿಗೆ ಬಿಡಿಸಿ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಓಡಾಡ್ಕೊಂಡಿದ್ ನನ್ನ ಮಗನ್ನ ಇವತ್ತು ಈ ಸ್ಥಿತಿಗೆ ತಂದಿಟ್ಟಿದ್ಯಲ್ಲ, ಅದನ್ನ ಅವನಿಗೆ ನಾನು ವಿವರವಾಗಿ ತಿಳಿಸ್ತಾ ಇದ್ದೀನಿ. ನನ್ನ ಮಗ ಇನ್ನೇನು ಚೇತರಿಸ್ಕೊತಾ ಇದ್ದ ಅಷ್ಟರಲ್ಲಿ ಅವನನ್ನ ಮೇಲಿಂದ ತಳ್ಳಿ ಇಲ್ಲಿಂದ ಬೀಳೋ ಹಾಗೆ ಮಾಡಿ ಮತ್ತೆ ಹಾಸಿಗೆ ಹಿಡಿಯೋ ಹಾಗೆ ಮಾಡಿದೆ ಅಲ್ವಾ? ಅವನ ಜೀವನನೇ ಸರ್ವನಾಶ ಮಾಡಿಬಿಟ್ಟಿಯಲ್ಲೇ. ಲೆಕ್ಕದಲ್ಲಿ ನೀನು ಅವನ ಚಿಕ್ಕಮ್ಮನ್ನ ತಾಯಿ ಸ್ಥಾನ ಕೊಡ್ತಾರೆ. ಆ ತಾಯಿ ಸ್ಥಾನಕ್ಕೆ ನೀನು ಅವಮಾನ ಮಾಡ್ಬಿಟ್ಟೆ. ನನ್ನ ಮಗನಿಗೆ ಆಕ್ಸಿಡೆಂಟ್ ಮಾಡ್ಸಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬಂತೆ?
ಮಾಡಿರೋ ದ್ರೋಹನ ಬೇರೆ ಯಾರೂ ಮಾಡಕ್ ಸಾಧ್ಯ ಇಲ್ಲ. ಮಾಡಿರೋ ಅನ್ಯಾಯದ ಒಂದೊಂದು ಲೆಕ್ಕ ಬರೆದ್ರು ದೊಡ್ಡ ಪಟ್ಟಿನೇ ಆಗುತ್ತೆ ಸುಹಾಸಿನಿ. ಏ ವೈದೇಹಿ, ತುಂಬಾ ಜಾಸ್ತಿ ಮಾತಾಡ್ತಾ ಇದೆಯಾ. ನೀನ್ ಹೀಗೆ ಮಾತಾಡ್ತಾ ಇದ್ರೆ ಅಕ್ಕ ಅಂತನೂ ನೋಡ್ದೆ ಕಚ್ಚಿಸ್ಕಿ ಸಾಯಿಸ್ಬಿಡ್ತೀನಿ. ಧ್ರುವ ಏನಾಯ್ತು ಧ್ರುವ? ಏನಾಯ್ತು ಆಮೇಲೆ ಹೇಳ್ತೀನಿ, ಪ್ಲೀಸ್ ಸ್ವಲ್ಪ ಹೇಳಿ ಬದಲು. ಧ್ರುವ 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 ಅಮ್ಮ, ನೀವು ಧ್ರುವನ್ ಸರಿಯಾಗಿ ನೋಡ್ಕೊಳ್ತಿಲ್ಲ. ನೀವಿಲ್ಲೇ ಇದ್ದು ಅವ್ನು ಹೇಗೆ ಕೆಳಗಡೆ ಬಿದ್ದೋದ? ಅವನು ಏನಾದ್ರೂ ಹೆಚ್ಚು ಕಡಿಮೆ ಅಂದ್ರೆ ಯಾರು ಜವಾಬ್ದಾರಿ ಅಮ್ಮ? ಅದು ಹಾಗಲ್ಲ ವೇದಾಂತ್ ಅವ್ರೆ, ಅವ್ರು ಪರವಾಗಿಲ್ಲ ಬಿಡು ವೇದಾಂತ್. ಪಾಪ ಅವರೊಬ್ಬರೇ ಎಷ್ಟು ಅಂತ ನೋಡ್ಕೊಳ್ತಾರೆ. ಎಷ್ಟೇ ಆದ್ರೂ ಅವರು ಕೆಲಸದವರು. ಎಷ್ಟೇ ಪ್ರೀತಿಯಿಂದ ನೋಡ್ಕೊಂಡ್ರು ನಾವು ನೋಡ್ಕೊಂಡ ಹಾಗಾಗಲ್ಲ. ಫ್ಯಾಮಿಲಿ ಅವ್ರು ಕೇರ್ ಮಾಡೋದಕ್ಕೂ ಹೊರಗಿನವ್ರು ಕೇರ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಆದ್ರೂ ಅಮ್ಮ ಸ್ವಲ್ಪ ಕೇರ್ಫುಲ್ ಆಗಿರ್ಲೇಬೇಕು. ಇವ್ರು ಈ ರೀತಿ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆಗಿದ್ದಾಯ್ತು ಬಿಡು ವೇದಾಂತ್. ಇನ್ಮೇಲೆ ಧ್ರುವನ್ನ ನಾವೇ ನೋಡ್ಕೊಳ್ಳೋಣ. ಆಗ ಅವನಿಗೂ ಧೈರ್ಯ ಇರುತ್ತೆ, ನಮಗೂ ಸಮಾಧಾನ ಇರುತ್ತೆ. ಧ್ರುವ, ನೀಗೇನು ಆಗಿಲ್ಲ ತಾನೆ? ನೀನು ಆರಾಮಾಗಿದ್ಯಲ್ವಾ? ಮಾ ಅಲ್ಲ, ಹೌದಪ್ಪ, ಅವಳು ನಿಮ್ಮಮ್ಮ ಅಲ್ಲ. ನಿಮ್ಮಮ್ಮ ಅಂತ ಸುಳ್ಳು ಹೇಳ್ಕೊಂಡು ನಮ್ಮನ್ನೆಲ್ಲ ಮೋಸ ಮಾಡ್ತಾ ಇದ್ಲು. ಅದು ಈಗ ನಾವು ಅವಳನ್ನ ಮನೆಯಿಂದ ಹೊರಗಡೆ ಹಾಕಿದೀವಿ. ನನಗೆ ನಿನ್ನ ನೋವೇನು ಅಂತ ಅರ್ಥ ಆಗುತ್ತೆ ಧ್ರುವ. ಸಮಾಧಾನ ಮಾಡ್ಕೊ. ಅಣ್ಣ, ಧ್ರುವಂಗಿನ್ನೂ ನಾವು ಅವಳನ್ನ ಆಚೆ ಹಾಕಿರೋದು ಗೊತ್ತಿಲ್ಲ ಅಂತ ಅನ್ಸುತ್ತೆ. ಮಾಡೋಕೆ ಹೆಲ್ಪ್ ಮಾಡುತ್ತೆ. ಇದಕ್ಕೇನಾದ್ರೂ ಪೆಟ್ಟಾಗಿ ತೊಂದರೆ ಆದ್ರೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಇವರು ರಿಕವರಿ ಆಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಬೇಗ ಚೇತರಿಸ್ಕೋತಾರೆ ಅನಿಸ್ತಾ ಇದೆ. ನನ್ನ ಸರ್ವಿಸ್ನಲ್ಲೇ ಇಷ್ಟು ಬೇಗ ರಿಕವರಿ ಆಗೋ ಪೇಷಂಟ್ನ ನಾನು ನೋಡೇ ಇಲ್ಲ. ವೇದಾಂತ್, ಇವ್ರ ಕೈ ಕಾಲಿನ ನರಗಳು ತುಂಬಾ ಬೇಗ ಸರೋಗ್ತಾ ಇದೆ.
ಸೊ ಅದಕ್ಕೆ ಇವರು ಅವಾಗವಾಗ ಎದ್ದು ಓಡಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ, ನೋ ಇಶ್ಯೂಸ್ ವೇದಾಂತ್. ಹಾಗಾದ್ರೆ ಧ್ರುವ ಆದಷ್ಟು ಬೇಗ ಕಂಪ್ಲೀಟಾಗಿ ಬುದ್ಧಿ ತರಕ್ತಾನೆ. ಖಂಡಿತ, ನೋ ಡೌಟ್. ಡಾಕ್ಟರ್, ಹಾಗಿದ್ರೆ ಇನ್ಮೇಲೆ ಧ್ರುವ ಓಡಾಡ್ತಾನೆ ಅಂತೀರಾ? ಸದ್ಯಕ್ಕೆ ಆ ಥರ ಏನು ಅನ್ನಿಸ್ತಾ ಇಲ್ಲ. ಬೇಕಿದ್ರೆ ನೀವು ಸಪೋರ್ಟ್ ಕೊಟ್ಟು ಓಡಾಡಿಸ್ಬೋದು. ಸ್ವಲ್ಪ ಬೆಟರ್ ಆಗಿದ್ದಾರೆ ಅಂತಂದ್ರೆ ವಾಕರ್ ಬೇಕಾದ್ರೂ ಕೊಡ್ಬೋದು. ಥ್ಯಾಂಕ್ ಯು ಡಾಕ್ಟರ್. ಧ್ರುವ ಇಷ್ಟು ಬೇಗ ರಿಕವರ್ ಆಗ್ತಾನೆ ಅಂತ ನಾವು ಅನ್ಕೊಂಡಿಲ್ಲ. ಇದರಲ್ಲಿ ನಂದೇನೂ ಇಲ್ಲ. ನೀವೆಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ, ಅದಕ್ಕೆ ಬೇಗ ರಿಕವರಿ ಆಗ್ತಾ ಇದ್ದಾರೆ ಅಷ್ಟೇ. ವೇದಾಂತ್, ನಿಮ್ಮ ಬ್ರದರು ಇನ್ನು ಸ್ವಲ್ಪ ರಿಕವರಿ ಆದಮೇಲೆ ನೀವು ಅವ್ರನ್ನ ವಾಕ್ ಕರ್ಕೊಂಡು ಹೋಗ್ಬೋದು. ಧ್ರುವ, ನಿನ್ನನ್ನು ಅದಿತಿನ ಮೀಟ್ ಮಾಡಿಸೋದಕ್ಕೆ ನಂಗೊಂದು ದಾರಿ ಸಿಕ್ತು. ಸರಿ, ನಾನಿನ್ನು ಬರ್ತೀನಿ. ಏನಾದರೂ ಇದ್ದರೆ ಫೋನ್ ಮಾಡಿ. ವೇದಾಂತ್, ಕೊನೆಗೂ ದೇವರು ನಮ್ ಕೈ ಬಿಡ್ಲಿಲ್ಲ. ನಮ್ ಧ್ರುವನ್ನ ಕಾಪಾಡ್ಬಿಟ್ಟ. ಇನ್ಮೇಲೆ ಫ್ರೆಶ್ ಏರ್ಗೋಸ್ಕರ ನಾನೇ ಇವನ್ನ ಹೊರಗೆ ಕರ್ಕೊಂಡು ಹೋಗ್ತೀನಿ. ಧ್ರುವ, ಆದಷ್ಟು ಬೇಗ ನೀನು ಚೇತರಿಸ್ಕೊಳ್ತೀಯ. ಧ್ರುವ ಪೂರ್ತಿ ಸರಿ ಹೋಗ್ತಾನೆ ಅಂದ್ರೆ ನನಗೆ ಅಪಾಯ ತಪ್ಪಿದ್ದಲ್ಲ. ಇವನ್ ಹೀಗಿತ್ಕೊಂಡೆ ನನ್ನನ್ನು ನೋಡಿ ಕಣ್ಬಿಡ್ತಾನೆ. ಇನ್ನ ಪೂರ್ತಿ ಸರಿ ಹೋದ್ರೆ ನನ್ನನ್ನಂತೂ ಸುಮ್ಮನೆ ಬಿಡಲ್ಲ. ನಾನು ಏನಾದ್ರೂ ಮಾಡಲೇಬೇಕು. ಡೋಂಟ್ ವರಿ, ನಾನಿದ್ದೀನಿ. ತುಂಬಾ ಥ್ಯಾಂಕ್ಸ್ ಅಮ್ಮ. ನಿಮ್ಮ ಜಾಗದಲ್ಲಿ ನೀವು ಬಿಟ್ಟು ಬೇರೆ ಯಾರು ಇದ್ದಿದ್ರು ನಮ್ಮ ಧ್ರುವನ ನಿಮ್ಮಷ್ಟು ಚೆನ್ನಾಗಿ ಯಾರು ನೋಡ್ಕೊಳ್ತೀರಿ. ನೀವು ಧ್ರುವನ ಹೆತ್ತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀರಿ. ಧ್ರುವನೂ ಅಷ್ಟೇ ನಿಮ್ಮನ್ನ ಸ್ವಂತ ತಾಯಿ ಅಂತ ಪ್ರೀತಿಸ್ತಾರೆ. ಇವತ್ತು ಧ್ರುವನ್ ಕಂಡೀಷನ್ಸ್ ಅಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಇದೆ ಅಂದ್ರೆ ಅದಕ್ಕೆ ಖಂಡಿತವಾಗ್ಲೂ ನೀವೇ ಕಾರಣ. ಥ್ಯಾಂಕ್ಸ್ ಅಮ್ಮ. ಪೂಜಿಸಲು ಅರಹಾಡು ನನ್ನ ತಾಯಿ ಮನದೊಳಗೆ ಮಂದಿರವ ಕಟ್ಟಿರುವಳು ಕರುಣಾಮಾಯಿ. ನವಮಾಸ ಮಡಿಲಲ್ಲಿ ಕಾಯುವಳು ಹೆತ್ತ ತಾಯಿ, ನೋಡಲು ನಗುವವಳು ಅಪ್ಪಾಯೇ. ಧ್ರುವ, ನಾನೇ ನಿನ್ನ ಹೆತ್ತ ತಾಯಿ ಆಗಿದ್ರು ಅದನ್ನ ಬಾಯ್ ಬಿಟ್ಟು ಹೇಳಕ್ ಆಗ್ತಾ ಇಲ್ಲ. ಇದೆಲ್ಲ ನೋಡಿದ್ರೆ ನಾನು ಯಾಕೆ ಇನ್ನೂ ಬದುಕಿದ್ದೀನಿ ಅನ್ಸ್ತಾ ಇದೆ. ನಾನು ಅದನ್ನೇ ಹೇಳ್ತಿರೋದು ಧ್ರುವ. ವೈಜಯಂತಿ ಅಮ್ಮ ನಿನ್ನ ಸ್ವಂತ ಮಗನ ತರ ನೋಡ್ಕೊಳ್ತಾರೆ. ನೀನು ಅವರನ್ನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀಯ ಅಂತ ನನಗೆ ಗೊತ್ತು. ಎಲ್ಲ ಆದಷ್ಟು ಬೇಗ ಸರಿ ಹೋಗುತ್ತೆ. ಬಾ, ವಾಕ್ ಮಾಡಿ.
ವೆರಿ ಗುಡ್. ಧ್ರುವ, ನಿನ್ನ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂತ ನನಗೆ ಗೊತ್ತು. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ಕಂದ. ಅಜ್ಜಿ, ನಿಮಗ್ ನಿಜವಾಗ್ಲೂ ಕಣ್ ಕಾಣಿಸ್ತಾ ಇಲ್ವಾ? ಏನ್ರಿ ಕಿತ್ತೋಗ್ತ ಅಂತ ಇಲ್ಲೇನ್ ಕಿತ್ತಾಗ್ತಾ ಇದ್ದೀರಾ? ಆಫೀಸ್ಗೆ ಹೋಗಿಲ್ವಾ? ಅಯ್ಯೋ, ಆಫೀಸ್ ಖಾತೆ ಹಂಗ್ ಬಿಡಿ ಸಾರ್ಥಕ್ ಸರ್. ಆಕ್ಚುಲಿ ಅಜ್ಜಿ ಸೂಜಿಗೆ ದಾರನ ಆ ಬಿಸ್ನೆಸ್ ಶುರು ಮಾಡ್ಕೊಂಡ್ರ? ನಾನು ಅದನ್ನ ಹೇಳ್ತಾ ಇಲ್ಲ, ಕರೆಕ್ಟಾಗಿ ಹೇಳೋರ್ಗು ಕೇಳಿ. ಆಕ್ಚುಲಿ ಅಜ್ಜಿ ಸೂಜಿಗೆ ದಾರನ. ಸಾರ್ಥಕ್, ನನಗೆ ಬಾಯಾರಿಕೆ ಆಗ್ತಾ ಇದೆ, ಒಂದು ಲೋಟ ನೀರು ತಂದು ಕೊಡೋ ಕಾಂತ ಅಂತ ಹೇಳಿದ್ರೆ ಆಗ್ಲಿಂದ ಸೂಜಿ ದಾರ ಅಂತ ಏನೇನೋ ಹೇಳ್ತಾ ಇದ್ದೇನೆ. ನನಗೊಂದು ಅರ್ಥ ಆಗ್ತಾ ಇಲ್ಲಪ್ಪ. ಹೌದೇನ್ರಿ ಕಾಂತ? ಅಜ್ಜಿ ಪಾಪ ನೀರು ಕೇಳಿದ್ರೆ ನೀರು ಕೊಡಕ್ಕೇನ್ರಿ ರೋಗ ನಿಮ್ಗೆ? ಅಜ್ಜಿ ಇರಿ, ನಾನು ವೈಜಯಂತಿ ಅಮ್ಮಗೆ ಹೇಳಿ ನೀರು ತರಕ್ಕೆ ಹೇಳ್ತೀನಿ. ಸರಿನಪ್ಪ. ರೀ ಕಾಂತ, ದೊಡ್ಡವ್ರಿಗೆ ಸ್ವಲ್ಪ ಮರ್ಯಾದೆ ಕೊಡೋಕೆ ಕಲ್ತ್ಕೊಳ್ಳಿ. ನಿನ್ನ ಯೋಗ್ಯತೆಗೆ ಒಂದು ಲೋಟ ನೀರು ಕೊಡೋಕ್ಕಾಗಲಿಲ್ಲ ಅಂದ್ರೆ ಇನ್ಯಾಕ್ರಿ ಬದುಕಬೇಕು? ರೀ ಕಾಂತ, ಮುಂದೊಂದು ದಿನ ನಿಮಗೂ ವಯಸ್ಸಾಗತ್ತೆ, ಆಗ್ಲೂ ನಿಮ್ಗೆ ಇದೇ ಗತಿ ಬರುತ್ತೆ. ಆಗ್ಲೂ ನೀವು 3 ಅಡಿನೇ ಇರ್ತೀರಾ. ಅಜ್ಜಿಗಾದ್ರೂ ಸಹಾಯಕ್ಕಿಂತ ನಾವಿದೀವಿ, ಆದ್ರೆ ನಿಮ್ಮ ಬಾಯಿಗೆ ನೀರು ಬಿಡಕ್ಕೆ ಯಾರು ಬರಲ್ಲ. ಸರಿಯಾಗಿ ಹೇಳಿದೆ ಸಾರ್ಥಕ್. ಈ ಕಮ್ಮಂಗಿ ಕಾಂತನಿಗೆ ಹಾಗೆ ಆಗ್ಬೇಕು. ಅಜ್ಜಿ, ನನಗಿನ್ನೂ ಮದುವೆ ಆಗಿಲ್ಲ. ನಾನು ಮೀನುನ ಮದುವೆ ಆಗೋಣ ಅಂದ್ರೆ ಅವಳು ಮೀನಾಮೇಷ ಎಣಿಸ್ತಾ ಇದ್ದಾಳೆ. ನೀವು ನೋಡಿದ್ರೆ ಈ ತರ ಶಾಪ ಆಗ್ತಾ ಇದ್ದೀರಾ. ದೊಡ್ಡವ್ರ ಶಾಪ ನಿಜ ಆಗುತ್ತಂತೆ. ದಯವಿಟ್ಟು ನಿಮ್ ಶಾಪನ ವಾಪಸ್ ತಗೊಳ್ಳಿ. ನಾನಿನ್ಯಾವತ್ತೂ ನಿಮ್ ಸವಾಸಕ್ಕೆ ಬರೋದಿಲ್ಲ. ನಿಮ್ಗೆ ಕಿತ್ತೋದ್ ಬುದ್ಧಿಗೆ ಆ ಹುಡುಗಿ ಮೀನಾಮೇಷ ಹೇಳ್ಸೋದೇ ಒಳ್ಳೇದು. ಇಲ್ಲ ಅಂದ್ರೆ ಆ ಹುಡುಗಿ ಬಾಳ ಹಾಳಾಗುತ್ತೆ. ಆ ಫೈಲ್ ಅಲ್ಲಿದೆ, ತಗೊಂಡು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿದೆ. ಅಜ್ಜಿ, ವೈಜಯಂತಿ ಅಮ್ಮನ್ ಕರಿತಿದ್ರಲ್ಲ, ಇರಿ ಬರಕ್ ಹೇಳ್ತೀನಿ. ಅವಳು ಆಚೆ ಬರ್ತಿದ್ದಾಳೆ. ಬೇರೆ ಮಾಡ್ತೀನಿ ಇರು. ಇಲ್ಲ ಅವ್ರ ಅಮೂಲ್ಯ ಬೇರೆ ಎಲ್ಲೋ ಹೋಗಿದ್ದಾನೆ, ವಿಕ್ರಾಂತ್ ಅವಳ ಜೊತೆ ಇಲ್ಲ. ಹೌದಾ? ಇರ್ಲಿ ಬಿಡಿ ಬಾವ, ನಾನೇ ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ. ಆವಾಗಲೇ ಫೋನ್ ಮಾಡಿದ್ದಕ್ಕೆ ಅವ್ರು ಫೋನ್ ರಿಸೀವ್ ಮಾಡಲಿಲ್ಲ. ಈಗಲಾದರೂ ರಿಸೀವ್ ಮಾಡ್ತಾರ ನೋಡ್ತೀನಿ. ಹೆಚ್ಚಿಗೆ ಹಂಗೆ ನೋಡ್ಬೇಡಪ್ಪ, ನಂಗೆ ನಾಚಿಕೆ ಆಗತ್ತೆ. ಬಿಡ್ತೀನಿ ಬುದ್ಧಿ. ಸರಿ, ಏನ್ ಕರೆದಿದ್ದು? ಕೈ ಕೊಡು ಹೇಳ್ತೀನಿ. ಏನಕ್ಕೆ? ಕೊಡು ಹೇಳ್ತೀನಿ. ಫಸ್ಟ್ ಏನು ಅಂತ ಹೇಳು. ಹೋಗ್ಲಿ, ಕಣ್ಣು ಮುಚ್ಕೋ. ಯಾಕೆ? ಮುಚ್ಕೋ. ಆಯ್ತು ಆಯ್ತು ಆಯ್ತು. ಎಕ್ಸ್ಕ್ಯೂಸ್ ಮೀ, ನೀನ್ ಮುತ್ತಣ್ಣ ಅಂತ ನನಗೆ ಚೆನ್ನಾಗಿ ಗೊತ್ತು. ಮುತ್ತಣ್ಣ ಅಂದ್ರೆ? ಮುತ್ಕೊಡ್ಬೇಕು ಅಂತ ತಾನೇ ನಿನ್ ಪ್ಲಾನು? ಏ ಬಚಾರಿ,
ಸುಮ್ಮನೆ ನನಗೆ ಇರಿಟೇಟ್ ಮಾಡಬೇಡ. ಆಯ್ತು, ಅದೇನ್ ಕೊಡ್ಬೇಕು ಅನ್ಕೊಂಡಿದ್ಯೋ ಬೇಗ ಕೊಡು. ಹಳೇ ಕಾಲದ ಹೀರೋ ತರ ವೇಟ್ ಮಾಡಿಸ್ಬೇಡ, ಕೊಡು. ಹಾಗೆ ಇರೋ. ಬೇಗ ಕೊಡು. ವೇದಾಂತ್, ಬಳೆ ತಡಿಸ್ತಿದ್ಯಾ? ಕಣ್ ಓಪನ್ ಮಾಡ್ಲಾ? ಒಂದು ನಿಮಿಷ ಆಗೋಯ್ತು. ನೋಡು. ವೇದಾಂತ್, ತುಂಬಾ ಚೆನ್ನಾಗಿದೆ. ವೇದಾಂತ್, ಈ ಬಳೆ ಯಾಕೆ ಇವಾಗ ತರಕ್ ಹೋದೆ? ಅದು ನಂಗೊಂದ್ ಮಾತು ಹೇಳಿಲ್ಲ. ಏನ್ ಸಮಾಚಾರ? ಸುಹಾಸಿನಿ ಅಮ್ಮ ಮತ್ತೆ ವೈಜಯಂತಿ ಅಮ್ಮ ಮಾತಾಡ್ತಾ ಇರ್ಬೇಕಾದ್ರೆ ಧ್ರುವ ಇದ್ದಕ್ಕಿದ್ದಾಗಿ ಇದೆಲ್ಲ ಟ್ರೈ ಮಾಡ್ದ ಅಂತ ಹೇಳಿದ್ರು. ಸುಹಾಸಿನಿ ಅಮ್ಮ ಮತ್ತೆ ವೈಜಯಂತಿ ಅಮ್ಮ ಇರ್ಬೇಕಾದ್ರೆ ಧ್ರುವ ಎದ್ದೊಳಗೆ ಟ್ರೈ ಮಾಡಿದ್ ನಾವು. ಹಾಗಿದ್ರೆ ಸುಹಾಸಿನಿ ಅಮ್ಮ ಅಲ್ಲೇ ಇದ್ರು ಅನ್ನಂಗಾಯ್ತು. ಹ್ಞೂ ಅಣ್ಣ. ಸುಹಾಸಿನಿನೂ ಅಲ್ಲೇ ಇದ್ದಾಳೆ ಅಂತ ಅಂದ್ರೆ ಧ್ರುವಂಗ್ ಇರಿಟೇಟ್ ಆಗೋ ತರ ಏನೋ ನಡ್ಕೊಂಡಿರ್ತಾಳೆ. ಅದೇನಾಗಿದೆ ಅಂತ ತಿಳ್ಕೋಬೇಕು. ಅದ್ಯಾ ಒಂದು ನಿಮಿಷ ಬಂದೆ. ಏ ವೇದಾಂತ್, ನೀನು ಏನ್ ಅನ್ಕೊಂಡಿದ್ಯಾ? ಏನ್ ಬಜಾರಿ? ವೇದ, ನೀನ್ ಇಷ್ಟೊತ್ತು ಫ್ಲರ್ಟ್ ಮಾಡ್ತಿದ್ದು ನನ್ ಜೊತೆಗೆ ಇರೋದು ನಿಂಗೆ ಗೊತ್ತಾ? ಅಫ್ಕೋರ್ಸ್ ಗೊತ್ತು. ಹಾಗಾದ್ರೆ ನಿಂಗೆ ಮುಂಚೆನೆ ನಾನು ಅಂತ ಗೊತ್ತಿತ್ತಾ? ಹೌದು, ನಾನೇ ಅಂತ ನಿಂಗೆ ಹೆಂಗ್ ಗೊತ್ತಾಯ್ತು? ನೀನು ಉಸಿರಾಡಿದ್ರೆ ಸಾಕು ನನಗೆ ನೀನು ಅಂತ ಗೊತ್ತಾಗುತ್ತೆ. ಅಂಥದ್ರಲ್ಲಿ ನೀನು ವಾಯ್ಸ್ ಚೇಂಜ್ ಮಾಡ್ಕೊಂಡು ಮಾತಾಡಿದ್ರೆ ನನಗೆ ಗೊತ್ತಾಗೋದಿಲ್ವಾ? ನಿಜವಾಗ್ಲೂ ಪ್ರೀತಿಸೋರ್ಗೆ ಅವ್ರ ಹಾರ್ಟ್ ಬೀಟ್ ಕೂಡ ಗೊತ್ತಾಗುತ್ತಂತೆ, ಗೊತ್ತಾ? ಹೌದಾ? ನೋಡೇ ಬಿಡೋಣ. 100 ಕೋಟಿ ಜನುಮಗಳು ಬರಲಿ ಗೆಳೆಯ ಎಂದು ನಿನ್ನ ಒಲುಮೆಗರಿ ಇರಲಿ. ಹಾಲು ಜನಿನಲ್ಲಿ ಸೇರಿದಂತೆ ಸೇರಿ ಬಾಳುವೆ ಜೊತೆಯಂತೆ ಅನವರತ ನಗು ನಗುತ್ತಾ. ಹೋಗಯ್ಯ, ನನ್ಗಿನಂದ್ರೆ ಒಂಚೂರು ಇಷ್ಟ ಇಲ್ಲ. ನಿನ್ ಜೊತೆ ಮಾತಾಡ್ಬೇಕು, ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಬಂದಾಗೆಲ್ಲ ನೀನ್ ಯಾವಾಗ್ಲೂ ಆಫೀಸ್ ಕೆಲಸದಲ್ಲೇ ಇರ್ತೀಯ, ಇಲ್ಲ ಯಾರ ಜೊತೆಗಾದ್ರೂ ಮಾತಾಡ್ತಾ ಇರ್ತೀಯ. ಅದಕ್ಕೆ ನಿನಗೆ ಕ್ಷಮ ಕೊಡೋಣ ಅಂತ ಕಾಲ್ ಮಾಡಿದೆ. ಅಲ್ಲ, ಬರೀ ಚಿನ್ನದ ಬಳೆಗಳು ತಂದ್ಕೊಟ್ಬಿಟ್ರೆ ಆಗೋಯ್ತಾ? ಮತ್ತಿನ್ನೇನ್ ಮಾಡ್ಬೇಕಿತ್ತು? ಈ ಬಳೆಗ್ ಮ್ಯಾಚ್ ಆಗೋ ಸೀರೆ ಜುಮ್ಕೆ ಎಲ್ಲ ಯಾರು ಕೊಡಿಸ್ತಾರೆ? ಓ ಅಷ್ಟೇ ತಾನೇ ಬಜಾರಿ? ಸಾರಿ, ನಂಗೆ ಈ ವಿಷಯ ಗೊತ್ತಿರಲಿಲ್ಲ. 1 hour ಟೈಮ್ ಕೊಡು, ರೆಡಿ ಆಗ್ತೀನಿ, ಹೋಗೋಣ.